students, I am Pratiksha Javali, competitive English trainer from Dharwad. In this video, we will start with personification. So what is personification is? So let me tell that. Sometimes sun smiles, the wind whispers and trees dance. Sometimes sun smiles, the wind whispers to the tree and shadow of the leaves dance in the wind. So what is this? Does sun smile or the wind comes and whispers in the ears of trees, or literally leaves dances? Yes, this is a comparison of human nature in the non-living things or to the different elements. Although the sun cannot smile, the leaves cannot dance, or the wind cannot whisper. We apply human characters and create these metaphors to describe. Personification is attribution of human nature or character to animals, imitate objects or abstract notions. Especially it is a heroic figure. In other words, personification is a literary device, is a projection of the characteristic that normally belong only to humans onto inanimate objects, animal, deities and other forces of nature. ಸೊ ಇಲ್ಲಿ ಪರ್ಸಾನಿಫಿಕೇಷನಲ್ಲಿ ಮನುಷ್ಯನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ಬೇರೆ ಬೇರೆ ಎಂಟಿಟೀಸ್ಗಳಲ್ಲಿ ಹೇಳಲಾಗ್ತದೆ ಅಥವಾ ಬೇರೆ ಬೇರೆ ಶಬ್ದಗಳಲ್ಲಾಗಲಿ ಅಥವಾ ಬೇರೆ ಬೇರೆ ಡಿಟೀಸ್ಗಳಲ್ಲಿ ನಾವು ಹೇಳಲಾಗ್ತದೆ. ಸೊ ಈ ಮನುಷ್ಯನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ವರ್ಡ್ಸ್ಗಳಿಗೆ ಕೊಡ್ತೇವೆ ಅಥವಾ ಒಂದು ಎಲಿಮೆಂಟ್ಗೆ ನಾವು ಕೊಡ್ತೇವೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಮೈ ಅಲಾರ್ಮ್ ಎಲ್ಡ್ ಅಟ್ ಮೀ ದಿಸ್ ಮಾರ್ನಿಂಗ್. ಎಲ್ಡ್ ಅಂತಂದರೆ ಏನರ್ಥ? ಒದರು, ಜೋರಾಗಿ ಹೇಳು ಅಂತ ಅರ್ಥ. ಸೊ ಅಂದರೆ ಏನರ್ಥ? ಲಿಟ್ರಲ್ ಮೀನಿಂಗ್ದಾಗ ತೊಗೊಂಡ್ರೆ ನಮ್ಮ ಅಲಾರ್ಮ್ ನಮಗೆ ಮಾರ್ನಿಂಗ್ ಆ ಒಂದು ಇಟ್ಟಿರುವಂಥ ಟೋನನ್ನು ಅದು ಪ್ಲೇ ಆಗ್ತಾ ಹೋಗುತ್ತೆ. ಇಟ್ ವಿಲ್ ನಾಟ್ ಕಮ್ ಎನ್ ಎಲ್ ಅಟ್ ಅಸ್. ಸೊ ಯು ಆರ್ ಕಂಪೇರಿಂಗ್ ಆರ್ ಯು ಆರ್ ಗಿವಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯೂಮನ್ ಸೇಯಿಂಗ್ ದಟ್ ಇಟ್ ಎಲ್ಡ್ ಅಟ್ ಮೀ. ನನಗೆ ನನ್ನ ಅಲಾರ್ಮ್ ಹೇಗೆ ಎಬ್ಬಿಸಿತು ಅಂತಂದರೆ ಜೋರಾಗಿ ಬೈದು ಎಬ್ಬಿಸಿತು ಅಂತ ಅರ್ಥ. ಸೊ ಹಿಯರ್ ದ ವರ್ಡ್ ಎಲ್ಡ್ gives human touch to this example or to this sentence. The sunflowers hung their heads. hung ಅಂದರೆ ಏನು? ಜೋತು ಬೀಳು ಅಂತ ಅರ್ಥ. ಇದರ ಅರ್ಥ ಏನು? ಇದರ ಅರ್ಥ ಏನಪ್ಪ ಅಂತಂದರೆ ಸನ್ಫ್ಲವರ್ಸ್, ಸೂರ್ಯಕಾಂತಿ ಹೂವು ಏನು ಮಾಡಿತು? ತಮ್ಮ ತಲೆಗಳನ್ನು ಕೆಳಗೆ ಹಾಕಿತು ಅಂತ ಅರ್ಥ. ಸೊ ಇಲ್ಲಿ ಕೂಡ ವರ್ಡ್ ಹಂಗ್ ಅನ್ನೋದನ್ನು ಹ್ಯೂಮನ್ಲಿ ಕ್ಯಾರೆಕ್ಟರನ್ನು ನಾವಿಲ್ಲಿ ಸೂರ್ಯಕಾಂತಿ ಹೂವಿಗೆ ಕಂಪೇರ್ ಮಾಡಲಾಗಿದೆ. ವೆಲ್, ದ ನೆಕ್ಸ್ಟ್ ಎಕ್ಸಾಂಪಲ್ ಗೋ ಸಮಥಿಂಗ್ ಲೈಕ್ ದಿಸ್. ಮೈ ಹಾರ್ಟ್ ಡಾನ್ಸ್ಡ್ ವೆನ್ ದೆ ಡಿಕ್ಲೇರ್ಡ್ ದಿ ಹಾಲಿಡೇ. ಸೊ ಮನಸ್ಸು ಅಥವಾ ಹೃದಯ ಡಾನ್ಸ್ ಮಾಡೋಕ್ಕಾಗತ್ತಾ? ಇಲ್ಲ. ಅಂದರೆ ಏನರ್ಥ? ಖುಷಿ ಆಯಿತು ನನಗೆ. ಐ ವಾಸ್ ವೆರಿ ಹ್ಯಾಪಿ ಟು ನೋ ದ ನ್ಯೂಸ್ ಆಫ್ ದ ಹಾಲಿಡೇ ವೆನ್ ದೇ ಅನೌನ್ಸ್ಡ್ ದ ಹಾಲಿಡೇ, ವೆನ್ ದೇ ಡಿಕ್ಲೇರ್ಡ್ ದಿ ಹಾಲಿಡೇ ಅಂತ ಅರ್ಥ. ಸೊ ಲೆಟ್ ಮೀ ಗಿವ್ ಯು ಸಮ್ ಮೋರ್ ಎಕ್ಸಾಂಪಲ್ಸ್. ಪ್ಲೀಸ್ ನೋಟ್ ದೆಮ್ ಡೌನ್. My hair on my arm stood after the performance. My hair on my arm stood after the performance. ಒಂದು ಡಾನ್ಸ್ ಶೋ ಅಥವಾ ಒಂದು ಪರ್ಫಾರ್ಮೆನ್ಸ್ ನೋಡಿದ ನಂತರ ನನಗೆ ರೋಮಾಂಚನ ಆಯಿತು. ಐ ವಾಸ್ ವೆರಿ ಅಟ್ರಾಕ್ಟೆಡ್ ಆರ್ ಐ ವಾಸ್ ವೆರಿ ವೆರಿ ಪ್ಲೀಸ್ಡ್ ಆರ್ ಐ ವಾಸ್ ಅಸ್ಟಾನಿಶ್ಡ್ ಬೈ ದಿ ಪರ್ಫಾರ್ಮೆನ್ಸ್, ವಿಟ್ನೆಸಿಂಗ್ ದಟ್ ಪರ್ಫಾರ್ಮೆನ್ಸ್ ಅಂತ ಅರ್ಥ. ಅಷ್ಟೇ ನನಗೆ ರೋಮಾಂಚನ ಆಯಿತು ಅಂತ ಹೇಳಕ್ಕೆ ಏನು ಹೇಳ್ತಿದ್ರು? ದ ಹೇರ್ ಆನ್ ಮೈ ಆರ್ಮ್ ಸ್ಟುಡ್ ಅಪ್ ಆಫ್ಟರ್ ವಾಚಿಂಗ್ ದಿ ಪರ್ಫಾರ್ಮೆನ್ಸ್ ಅಂತ ಅರ್ಥ. ದ ಸ್ಕೂಲ್ ಬೆಲ್ಸ್ ಕಾಲ್ಡ್ ಅಸ್ ಫ್ರಮ್ ಔಟ್ಸೈಡ್. ದ ಸ್ಕೂಲ್ ಬೆಲ್ಸ್ ಕಾಲ್ಡ್ ಅಸ್ ಫ್ರಮ್ ಔಟ್ಸೈಡ್. ಏನರ್ಥ? ಕಾಲ್ಡ್ ಅಸ್ ಅಂದರೆ ಕರೆಯಿತು. ಇವಾಗ ಸ್ಕೂಲಲ್ಲಿ ಬೆಲ್ ಹಾಕಿದ ತಕ್ಷಣ ಕರೆಯುತ್ತಾ ಅಂತ ಅರ್ಥನಾ? ನೋ, ಇಟ್ ಮೀನ್ಸ್ ಇಟ್ ಕಾಲ್ಡ್ ಅಸ್ ಔಟ್ಸೈಡ್. ದ ಹ್ಯೂಮನ್ ಟಚ್ ಇಸ್ ಅಗೇನ್ ಗಿವನ್. ದ ಹ್ಯೂಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಾಲಿಂಗ್ ದೆಮ್ ಔಟ್ಸೈಡ್ ಅಂದರೆ ಬೆಲ್ ಆದ ತಕ್ಷಣ ಎಲ್ಲ ಮಕ್ಕಳು ಹೊರಗಡೆ ಹೋಗ್ತಾರೆ ಅಂತ ಹೇಳಕ್ಕೆ ಏನು ಹೇಳ್ತಾರೆ? ದ ಸ್ಕೂಲ್ ಬೆಲ್ ಕಾಲ್ಡ್ ಅಸ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದ ಸ್ಕೂಲ್ ಬೆಲ್ಸ್ ಎಲ್ಲ ಮಕ್ಕಳನ್ನ ಬರ್ರಿ ಆಯಿತು ಟೈಮು ಅಂತ ಹೇಳಕ್ಕೆ ಕರೀತು ಅಂತ ಹೇಳಬಹುದು. ಸೊ ದಿಸ್ ಇಸ್ ವಾಟ್ ಈಸ್ personification is. So let's go to the next figures of speech, that is oxymoron. Oxymoron is one of my favorite figures of speech. Why? Now here in this
figures of speech, you just bring two very, very different opposite elements together, two contradictory words together. Oxymoron is a combination of two different elements. ಎರಡು ವಿಭಿನ್ನವಾದಂತಹ ಶಬ್ದಗಳನ್ನು ಅಥವಾ ಐಡಿಯಾಸ್ಗಳನ್ನು ಅಥವಾ ಎಲಿಮೆಂಟ್ಸ್ಗಳನ್ನು ಒಂದೇ ಅಂತ ಹೇಳೋಕ್ಕೆ ಯೂಸ್ ಮಾಡುವಂಥ ಒಂದು ಫಿಗರ್ ಆಫ್ ಸ್ಪೀಚ್ ಯಾವುದಪ್ಪ ಅಂದರೆ ಆಕ್ಸಿಮೊರಾನ್. Two exactly opposite ideas, feelings put together is called oxymoron. For example, my sister and I had a friendly fight over a lipstick. ನಾನು ಮತ್ತು ನನ್ನ ತಂಗಿ ಅಥವಾ ಅಕ್ಕ ಫ್ರೆಂಡ್ಲಿ ಫೈಟ್. ಏನಿದು ಫ್ರೆಂಡ್ಲಿ ಅಂದರೆ ಏನು, ಫೈಟ್ ಅಂದ್ರೇನು? ಫ್ರೆಂಡ್ಲಿ ಅಂತಂದರೆ ಸ್ನೇಹಪೂರ್ವಕವಾಗಿ, ಫೈಟ್ ಅಂದರೆ ಜಗಳ. ಸ್ನೇಹಪೂರ್ವಕವಾಗಿ ಮತ್ತು ಜಗಳ ಅನ್ನೋದು ಒಂದು ಟೂ ಡಿಫ್ರೆಂಟ್ ಫೀಲಿಂಗ್ಸ್ ಅಥವಾ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್, ಅದನ್ನು ನಾವು ಒಂದೇ ರೀತಿಯಾಗಿ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಟ್ ಬ್ರಿಂಗ್ಸ್ ಟೂ ಡಿಫ್ರೆಂಟ್ ಐಡಿಯಾಸ್ ಅಟ್ ದಿ ಸೇಮ್ ಟೈಮ್. ಒನ್ ಮೋರ್, ಅ ಟೆರಿಬಲ್ ಬ್ಯೂಟಿ ಇಸ್ ಬಾರ್ನ್. ಟೆರಿಬಲ್ ಅಂದರೆ ಏನರ್ಥ? ಟೆರಿಬಲ್ ಅಂದರೆ ವಿಚಿತ್ರವಾದಂತಹ ಅಥವಾ ಒಂದು ಭಯಂಕರವಾದಂತಹ ಅಂತ ಒಂದು ಹೇಳುವ ಒಂದು ಆ ಅರ್ಥವನ್ನು ಕೊಡುವಂಥ ಒಂದು ಶಬ್ದ. ಬ್ಯೂಟಿ ಸುಂದರ, ಸೌಂದರ್ಯವನ್ನು ಹೇಳುವಂತಹ ಒಂದು ಶಬ್ದ ಆಗಿದೆ. ಈ ಭಯಂಕರ ಮತ್ತು ಒಂದು ಸೌಂದರ್ಯಭರಿತ ಶಬ್ದವನ್ನು ನಾವು ಒಂದೇ ರೀತಿಯಾಗಿ ಇಟ್ಟಾಗ ಇದಕ್ಕೆ ನಾವು ಏನಂತ ಕರಿತೇವೆ? ಆಕ್ಸಿಮೊರಾನ್. ಟೂ ವೆರಿ ಡಿಫ್ರೆಂಟ್ ವರ್ಡ್ಸ್, ದ ವರ್ಡ್ ಟೆರಿಬಲ್ ಆ್ಯಂಡ್ ದ ವರ್ಡ್ ಬ್ಯೂಟಿ ಈಸ್ ಕಂಬೈನ್ಡ್ ಟುಗೆದರ್ ಟು ಮೇಕ್ ದ ಫಿಗರ್ ಆಫ್ ಸ್ಪೀಚ್ oxymoron. One more example. My room is an organized mess. Organized mess. The word organized mess is oxymoron. Organized ಅಂತಂದರೆ ಸಿಸ್ಟಮ್ಯಾಟಿಕಲಿ ಒಂದಾದಂಥ ಒಂದು ಅಗದಿ ಒಂದು ಆರ್ಗನೈಸ್ಡ್ ರೀತಿ. ಮೆಸ್ ಅಂದರೆ ಅಗದಿ ಅನ್ಆರ್ಗನೈಸ್ಡ್ ಅಥವಾ ತುಂಬ ಏರುಪೇರು ಆಗಿರುವಂತಹ ವಸ್ತುಗಳು. ಅಂದರೆ ನನ್ನ ರೂಮ್ ಹೇಗಿದೆ ಅಂದರೆ ಏರುಪೇರಾಗಿದೆ, ಆ ಏರುಪೇರು ಸಹಿತ ಸಿಸ್ಟಮ್ಯಾಟಿಕ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ಆರ್ಗನೈಸ್ಡ್ ಅನ್ನೋ ಒಂದು ಶಬ್ದ, ಮೆಸ್ ಅನ್ನೋ ಒಂದು ಶಬ್ದ ಕಂಪ್ಲೀಟ್ಲಿ ಡಿಫ್ರೆಂಟ್, but still we are bringing it together, and that makes the word or the figure of speech oxymoron. Okay, let me give you some more example. So the beauty of this figure of speech is it will make you smile when you read it. This will give you humor when you say it. For example, ಇವಾಗ ನೋಡಿ, ನಾನು ಆರ್ಗನೈಸ್ಡ್ ಅಂತ ಹೇಳಿದೆ, ಮೆಸ್ ಅಂತ ಹೇಳಿದೆ. ನನ್ನ ಖೋಲಿ ಅಥವಾ ನನ್ನ ಒಂದು ಕಪಾಟು ಹೇಗಿದೆ ಅಂತಂದರೆ ಇಟ್ಸ್ ಆರ್ಗನೈಸ್ಡ್ ಮೆಸ್. ಇಟ್ ವಿಲ್ ಗಿವ್ ಯು ಅ ಸ್ಮೈಲ್ ಆನ್ ಯುವರ್ ಫೇಸ್ ವೆನ್ ಯು ರೀಡ್ ಇಟ್. ಯು ಸ್ಟಾರ್ಟ್ ಎಂಜಾಯಿಂಗ್ ದಿ ಲಿಟರರಿ ವರ್ಕ್ ಇಫ್ ದೇರ್ ಆರ್ or oxymorons. So this is the beauty of figures of speech. ಈ ಫಿಗರ್ಸ್ ಆಫ್ ಸ್ಪೀಚ್ಗಳ ಬಳಕೆಯಿಂದ ಓದುವಂತಹ ಒಂದು ಕಾದಂಬರಿ ಆಗಿರ್ಬೋದು ಅಥವಾ ಒಂದು ಕತೆ ಆಗಿರ್ಬೋದು, ಒಂದು ಮೂವಿ ಆಗಿರ್ಬೋದು ಅಥವಾ ಒಂದು ನಾಟಕ ಆಗಿರ್ಬೋದು ಅಥವಾ ಒಂದು ಸೀರಿಯಲ್ ಆಗಿರಬಹುದು, ತುಂಬ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ನೋಡುವವರಿಗೆ ಅದು ಒಂಥರ ಒಂದು ನಗುವನ್ನು ತರುತ್ತೆ. ಕೈಂಡ್ ಆಫ್ ಹ್ಯೂಮರ್ ಇಸ್ ಕ್ರಿಯೇಟೆಡ್ ಬೈ ದೀಸ್ ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಲೆಟ್ ಮಿ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. She acts so naturally. She acts so naturally. Literally, she is acting. How is she acting? Naturally. So, two different words coming together. So, two different opposite elements are being together. Act ಅಂದರೆ ನಟನೆ. ನಟನೆ ಹೇಗೆ ಮಾಡ್ತಾಳೆ? ತುಂಬ ಸರಳವಾಗಿ ಅಥವಾ ನ್ಯಾಚುರಲಿ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಅಗೇನ್ ದಿಸ್ ಇಸ್ ಆಲ್ಸೋ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್ ಕಮಿಂಗ್ ಟುಗೆದರ್. ದ ಬಾಟಲ್ ಇಸ್ ಫುಲ್ಲಿ ಎಂಪ್ಟಿ. ಬಾಟಲ್, ಒಂದು ಬಾಟಲ್ ಏನಾಗಿದೆ? ಖಾಲಿಯಾಗಿದೆ ಅಂತ ಹೇಳಲಿಕ್ಕೆ ಫುಲ್ಲಿ ಎಂಪ್ಟಿ ಅಂದರೆ ಖಾಲಿಯಾಗಿ ಹೋಗಿದೆ ಅಂತ ಹೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ. ಆದರೆ ಯಾವ ರೀತಿಯಾಗಿ ಹೇಳ್ತಾ ಇದ್ದೀವಿ? ದ ಬಾಟಲ್ ಇಸ್ ಫುಲ್ಲಿ ಎಂಪ್ಟಿ. ಫುಲ್ಲಿ ಈಸ್ ಸಮಥಿಂಗ್ ವಿಚ್ ಇಸ್ ಫುಲ್, ಎಂಪ್ಟಿ ಈಸ್ ಆ್ಯಕ್ಚುಲಿ ನಥಿಂಗ್, ಏನು ಇಲ್ಲ ಅಲ್ಲಿ ಅಂತ. ಅಗೇನ್ ಟೂ ಡಿಫ್ರೆಂಟ್ ಎಲಿಮೆಂಟ್ಸ್ ಕಮ್ ಟುಗೆದರ್ ಟು ಮೇಕ್ ಆಕ್ಸಿಮೊರಾನ್. ದಿಸ್ ಈಸ್ ಒರಿಜಿನಲ್ ಕಾಪಿ. ದಿಸ್ ಈಸ್ ದ ಒರಿಜಿನಲ್ ಕಾಪಿ. ಇಲ್ಲೇನು ಹೇಳಕ್ಕೆ ಹೋಗ್ತಾ ಇದ್ದೀರಾ? ಒರಿಜಿನಲಿ ಅಂದರೆ ಅದೇ ಒಂದೇ ಅಂತ ಅರ್ಥ. ಕಾಪಿ ಅಂತಂದರೆ ಜೆರಾಕ್ಸ್ ಕಾಪಿ ಅಥವಾ ಇನ್ನೊಂದು ಕಾಪಿ, ಅದರದೇ ಇನ್ನೊಂದು ಕಾಪಿ ಅಂತ ಅರ್ಥ. ಸೊ ಒರಿಜಿನಲ್ ಆ್ಯಂಡ್ ಕಾಪಿ, ಟು ಆಪೋಸಿಟ್ ಎಲಿಮೆಂಟ್ಸ್ ಕಮಿಂಗ್ ಟುಗೆದರ್. ಮೈ ಫ್ರೆಂಡ್ ಕ್ಲಿಯರ್ಲಿ ಕನ್ಫ್ಯೂಸ್ಡ್ ಮೀ ಅಬೌಟ್ ದ ಪ್ಲ್ಯಾನ್. ಮೈ ಫ್ರೆಂಡ್ ಕ್ಲಿಯರ್ಲಿ ಕನ್ಫ್ಯೂಸ್ಡ್. ಕ್ಲಿಯರ್ಲಿ ಅಂದರೆ ಸ್ಪಷ್ಟವಾಗಿ, ಕನ್ಫ್ಯೂಸ್ಡ್ ಅಂದರೆ ಏನೂ ಅರ್ಥ ಆಗಿಲ್ಲ. ಸೊ ಇಫ್ ಯು combine these two words together, it will give you a kind of a laugh or humor in your minds when you hear it or when you learn it. This is the beauty of figures of speech, which is oxymoron. So now next we will go to hyperbole. Hyperbole is nothing but exaggerating. When you
express your feelings and you will express that in the double effect of it. You will just double the effect of it. Okay, let me give you a definition. Hyperbole is a device that creates heightened effect through deliberation of exaggeration. Hyperbole is a device that creates heightened effect through deliberate exaggeration. Hyperbole is often a boldly overstated or exaggerated claim or statement that adds emphasis without any intention of being literally true. Hyperbole is often used for serious and comic effect. ಹೈಪರ್ಬೋಲ್ ಅನ್ನೋ ಫಿಗರ್ ಆಫ್ ಸ್ಪೀಚಲ್ಲಿ ನಿಮಗೆ ಆಗಿರುವ ಅನುಭವಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹೇಳುವುದಕ್ಕೆ ನಾವು ಹೈಪರ್ಬೋಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಅವಳು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ಲು. ನೀವು ಅದನ್ನು ಹೆಂಗೆ ಹೇಳ್ತೀರಪ್ಪ ಅಂದರೆ, ಏನು ಬ್ಯೂಟಿಫುಲ್ ಆಗಿದ್ಲು ಅವಳು ಅಂದರೆ, ದ ಇಫೆಕ್ಟ್ ಆಫ್ ಹರ್ ಬ್ಯೂಟಿ ಹ್ಯಾಸ್ ಬಿನ್ ಡಬಲ್ಡ್ ಇನ್ ಯೋರ್ ಮೈಂಡ್ ವೆನ್ ಯು ಎಕ್ಸ್ಪ್ರೆಸ್ ಇಟ್. ದಿಸ್ ಇಸ್ ವಾಟ್ ಇಸ್ ಹೈಪರ್ಬೋಲ್ ಈಸ್. ಒಂದು ಸಣ್ಣ ಒಂದು ನಾಯಿ ಮರಿ ಏನೋ ನೋವಾಗಿರುತ್ತೆ. ಯು ಫೀಲ್ ಸೋ ಮಚ್ ಫಾರ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಬೀನ್ ಎಫೆಕ್ಟೆಡ್ ವಿತ್ ದ ಪೇನ್ ಆಫ್ ದ್ಯಾಟ್ ಸ್ಮಾಲ್ ಪಪಿ ಆ್ಯಂಡ್ ಯು ಟೆಲ್ ಟು ಯೋರ್ ಡಿಯರ್ ವೆನ್, ಎಷ್ಟು ಪಾಪ ಆ ಒಂದು ನಾಯಿ ಮರಿಗೆ ಎಷ್ಟೋ ನೋವಾಗಿತ್ತು. ಸೊ ನಾವ್ ಯು ಆರ್ ಎಕ್ಸಾಜರೇಟಿಂಗ್ ದ ಇಫೆಕ್ಟ್ ವಿಚ್ ಹ್ಯಾಸ್ ಮೇಡ್ ಅಪಾನ್ ಯು ವೆನ್ ಯು ಎಕ್ಸ್ಪ್ರೆಸ್ ಇಟ್. ದಟ್ ಈಸ್ hyperbole. So let's see the examples. My suitcase weighs a ton. ಸೂಟ್ ಕೇಸ್ ಇದೆ, ತುಂಬ ವಜ್ಜೆ ಆಗಿದೆ, ಬಟ್ ನೀವು ಅದನ್ನು ಹೆಂಗೆ ಹೋಲಿಸ್ತೀರಾ ಅಂದರೆ ಒಂದು ಟನ್ ಆಗಿದೆ ಅದು ಅಂತ ಹೋಲಿಸ್ತೀರಾ. ಸೊ ಯು ಆರ್ ಜಸ್ಟ್ ಎಕ್ಸಾಜರೇಟಿಂಗ್ ಯೋರ್ ಫೀಲಿಂಗ್ಸ್ ಟುವರ್ಡ್ಸ್ ದ ವೇಟ್ ಆಫ್ ದ ಸೂಟ್ ಕೇಸ್. ನೆಕ್ಸ್ಟ್, ಐ ಆಮ್ ದ ಕಿಂಗ್ ಆಫ್ ದ ವರ್ಲ್ಡ್. ನಿಮ್ಗೇನು ಅನಿಸುತ್ತೆ, ನಾನೇ ಈ ಪ್ರಪಂಚಕ್ಕೆ ಏನು ರಾಜ. ಸೊ ಯು ಆರ್ ಜಸ್ಟ್ ಎಕ್ಸಾಜರೇಟಿಂಗ್ ಯೋರ್ ಫೀಲ್. ಯು ಆರ್ ಜಸ್ಟ್ ಎಕ್ಸಾಜರೇಟಿಂಗ್ ಯೋರ್ ಫೀಲಿಂಗ್ಸ್ ಆನ್ being very happy and you say that I am the king of the world. ನಾನೇ ಈ ಜಗತ್ತಿಗೆ ರಾಜ. You are just exaggerating your feelings or your emotions. He captured me in his camera of eyes. ಅವನು ಕಣ್ಣಲ್ಲೇ ನನ್ನನ್ನು ಸೆಳೆದಿಟ್ಕೊಂಡಿದ್ದಾನೆ ಅಂತ ಅರ್ಥ. ಸೊ ಅಗೇನ್ ಯು ಆರ್ ಎಕ್ಸಾಜರೇಟಿಂಗ್ ಯೋರ್ ಎಮೋಷನ್ಸ್, ಯೋರ್ ಫೀಲಿಂಗ್ಸ್ ಬೈ ಯೂಸಿಂಗ್ ದೀಸ್ ಕೈಂಡ್ ಆಫ್ ವರ್ಡ್ಸ್ ಇನ್ ಯೋರ್ ಸೆಂಟೆನ್ಸಸ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ hyperbole. So let me give you some more example. I am so hungry that I could eat a horse. ನನಗೆ ಇಷ್ಟು ಹಸಿವೆ ಆಗಿದೆ ಅಂದರೆ ನಾನು ಒಂದು ಕುದುರೆಯನ್ನು ತಿನ್ನಬಲ್ಲೆ. ಅಂದರೆ ಇಲ್ಲಿ ನಿಮ್ಮ ಹಸಿವೆಯ ತೀವ್ರತೆಯನ್ನು ನೀವು ಹೇಳ್ತಾ ಇದ್ದೀರಾ. ಯು ಆರ್ ಎಕ್ಸಾಜರೇಟಿಂಗ್ ಆನ್ ದ ಎಕ್ಸ್ಟ್ರೀಮ್ ಹಂಗರ್ ದಟ್ ಯು ಆರ್ ಫೀಲಿಂಗ್. ಯು ಆರ್ ಎಕ್ಸ್ಪ್ರೆಸಿಂಗ್ ಯೋರ್ ಎಕ್ಸ್ಟ್ರೀಮ್ ಫೀಲಿಂಗ್ ಆಫ್ ಹಂಗರ್. ಸೊ ಯು ಆರ್ ಎಕ್ಸಾಜರೇಟಿಂಗ್ ಯೋರ್ ಫೀಲಿಂಗ್. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್. ಅಂದರೆ ಏನರ್ಥ, ನಾನು ನಿನಗೆ ಚಂದ್ರನ ಹೋಗಿ ಬರುವಷ್ಟು ನಿನ್ನ ಪ್ರೀತಿಸ್ತೇನೆ. ದಟ್ ಮೀನ್ಸ್ ಯು ಆರ್ telling, you're trying to convey your loved one, saying that you really love her. So you're just exaggerating with the use of these beautiful words. He feels buried under the mountain of work. He feels buried under the mountain of works. ನಿಮಗೆ ತುಂಬ ಕೆಲಸ ಇದೆ. ಸೊ ನೀವು ಹೆಂಗೆ ಹೇಳ್ತೀರಪ್ಪ ಅಂತಂದರೆ, ಆ ಕೆಲಸದ ಒಂದು ಪ್ರೆಷರ್ ಹೆಂಗಿದೆ ಅಂದರೆ, ಒಂದು ಮೌಂಟೇನನ್ನು ಕೆಳಗಡೆ ಇದ್ದೇನೆ ಅಥವಾ ಒಂದು ದೊಡ್ಡ ಗುಡ್ಡಾನೇ ತಲೆ ಮೇಲೆ ಇದೆ ಅನ್ನೋರಂಗೆ ಹೇಳ್ತೀರಾ. ಸೊ ದ್ಯಾಟ್ ಈಸ್ ಹೌ ಯು ಎಕ್ಸಾಜರೇಟ್ ಯೋರ್ ಫೀಲಿಂಗ್ಸ್, ಯೋರ್ ಎಮೋಷನ್ಸ್ ಬೈ ಯೂಸಿಂಗ್ ದೀಸ್ ಕೈಂಡ್ ಆಫ್ ವರ್ಡ್ಸ್ ಆ್ಯಂಡ್ ದಿಸ್ figure of speech is called hyperbole. This figure of speech is called hyperbole. So in this video, I have again dealt with 3 figures of speech, that is personification, oxymoron and hyperbole. So I hope these 3 figures of speech are clear to you. Please wait for next video. Thank you.